ಇತ್ತ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಇವತ್ತು ಕೂಡ ಮುಂದುವರೆದಿದೆ. ಹೇಮಲಾಪುರ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಾಟ ಅಂತ ಹೇಳಿ ಬಡ ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಆ ಮಹಿಳೆಯ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾರಂತೆ ಸಿಬ್ಬಂದಿ. ರೂಪಾ, ಮಾಲಾ, ರೇಖಾ ಕಾಂಬಳೆಗೆ ಕಿರುಕುಳ ನೀಡಲಾಗ್ತದೆ ಅನ್ನೋ ಆರೋಪ. ಮಗನ ಚಿಕಿತ್ಸೆಗೆ ಅಂತ ಹೇಳಿ ಸಾಲ ಮಾಡಿದ್ರು ಮಹಿಳೆ. ಇದೀಗ ಸಿಬ್ಬಂದಿ ಕಿರುಕುಳ ನೀಡ್ತಿದ್ದಾರೆ. ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಬೇಡ್ಕೊಂಡ್ರು ಕೂಡ ಕಿರುಕುಳ ನೀಡ್ತಿದ್ದಾರೆ ಅನ್ನೋ ಆರೋಪ ಮಹಿಳೆಯದು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಮಹಿಳೆಯರು ಆರೋಪ ಮಾಡ್ತಿದ್ದಾರೆ. ಒಂದು ವರ್ಷ ಕೂಜಿತ್ತು ನನ್ನ ಸಸಿ ಮಗ ದುಡಿಲಕ್ ಬೇರೆದವ್ರು ಹೊಲ ಮಾಡಿ ನಾವು ನೋಡ್ಲೆ ನಾಳೆ ಹೋಗಿ ಆತರ ನೋಡ್ಲಿ ಹೇಳ್ರಿ. ನಮ್ದು ಹೆಂಗಾಗಿತ್ತು ನಿಮ್ಗೆ ಗೊತ್ತಾಯ್ತ್ರಿ. ಈ ಊರಿಗೆ ಬೆಂಕಿ ಹಚ್ಚಿ ಹೊಟ್ಟಿದವ್ರು ನಾವು. ನಮಗೇನು ಸಹಾಯ ಮಾಡ್ಲಿಲ್ರಿ ಇಲ್ಲಿ ನಿಂತು ನೋಡಿ ನಂಗೆ ಕನ್ನಡ ನಮ್ಮ ಆತ್ಮಕ್ಕೆ ಬೆಂಕಿ ಹಚ್ಚೈತ್ರಿ. ಒಂದು ವರ್ಷ ಕೂಜಿತ್ತು ನನ್ನ ಸಸಿ ಮಗ ದುಡಿಲಕ್ ಬೇರೆದವ್ರು ಹೊಲ ಮಾಡಿ ನಾವು ದುಡಿದು ಮುಟ್ಟಿಸ್ಬೇಕಂತ ಹೋಗಿದೇವ್ರಿ. ನಾನು ಮಂದಿ ಮುನ್ಸ್ಕೊಳಕ್ ಹೋಗಿಲ್ರಿ. ನಮ್ಗೆ ಏನಾಗ್ಬೇಕು ನಮ್ಗೆ ಗೊತ್ತೈತ್ರಿ. ನಮ್ಮ ಪರಿಸ್ಥಿತಿ ನಮ್ಗೆ ಅವಪ್ಪ ಇಲ್ರಿ, ಸ್ವಂತ ನಮ್ಗೆ ಅಡ್ತಾಮ್ರಿ ಇಲ್ರಿ ಬೆನ್ನಿಗೆ. ನನ್ನ ಗಂಡ ಒಬ್ಬ, ನಾನು ಒಬ್ಬ, ನನ್ನ ಮಗ ಒಂದ, ನನ್ನ ಮಗಳ ಎರಡಾದವ್ರು. ನಮ್ಗೆ ಮತ್ತೆ ಯಾರು? ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಜು ಅರ್ಬಾವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜು, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಈ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಅವ್ರ ಮನೆ ಮುಂದೆನೆ ಠಿಕಾಣಿ ಹೂಡಿರೋದು. ಇಂಥ ಕಿರುಕುಳಕ್ಕೆ ಕಡಿವಾಣ ಹಾಕೋ ಸಲುವಾಗಿಯೇ ಇಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಿದ್ದಾರೆ. ಏನು ಹೇಳ್ತಾರೆ ಈ ಮಹಿಳೆಯರು? ಹಾಗೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿನೇನಾದರೂ ಮಾತನಾಡ್ಸಿದ್ರೆ ಏನು ಹೇಳ್ತಾರೆ ಅವರು? ಹೌದು ಸ್ಮಿತಾ, ಏನಂತಂದ್ರೆ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೇನು ಬಗೆದಷ್ಟು ಪ್ರಕರಣಗಳು ಸಹ ಏನು ಅಂತ ತೆರ್ಕೊಳ್ತಾ ಹೋಗ್ತಾ ಇದೆ. ಅದೇ ರೀತಿಯಾದಂತಹ ಪ್ರಕರಣ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೆಮ್ಲಾಪುರ ಗ್ರಾಮದಲ್ಲಿ ಸಹ ನಡೆದಿರುವಂತದ್ದು. ಅಂತಂದ್ರೆ ಏನು, ರೂಪಾ ಕುಸನಾಳೆ, ಮಾಲಾ ಕಾಂಬಳೆ, ರೇಖಾ ಕಾಂಬಳೆ ಎಂಬುವವರು ಏನು ವಿವಿಧ ಫೈನಾನ್ಸ್ಗಳಲ್ಲಿ ಒಟ್ಟು 4 ಲಕ್ಷ ರೂಪಾಯಿಗಳನ್ನ ಸಾಲ ಮಾಡಿರ್ತಾರೆ. ಅಂತಂದ್ರೆ ಮಗನ ಚಿಕಿತ್ಸೆಗೆ ಸಾಲ ಮಾಡಿರ್ತಾರೆ. ಮಗನಿಗೆ ಆರಾಮಿರೋದಿಲ್ಲ, ಆತ ಲಕ್ವಾದಿಂದ ಬಳಲುತ್ತಿರ್ತಾನೆ. ಹೀಗಾಗಿ 4 ಲಕ್ಷ ರೂಪಾಯಿಗಳನ್ನ ಆತನ ಚಿಕಿತ್ಸೆಗೆಂದು ಸಾಲ ಮಾಡಿರ್ತಾರೆ ವಿವಿಧ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ. ಆದ್ರೆ ಕಳೆದ ಒಂದು 3-4 ದಿನಗಳಿಂದಲೂ ಸಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಅವರ ಮನೆಗೆ ಬಂದು ಠಿಕಾಣಿ ಹೊಡ್ತಾ ಇರುವಂತದ್ದು. ಅಂತಂದ್ರೆ ಏನು, ಯಾವುದೇ ರೀತಿಯಿಂದಲೂ ಸಹ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಕಟ್ತೀವಿ. ಇಷ್ಟು ದಿನಗಳ ಕಾಲ ಅವರು ಒಂದೇ ಒಂದು ಕಂತನ್ನ ಸಹ ಮಿಸ್ ಮಾಡದೆ ಕಟ್ಟುತ್ತಾ ಬಂದಿರುವಂತದ್ದು. ಕೇವಲ ಈಗ ಅಂತಂದ್ರೇನು, ಕೇವಲ 1 ತಿಂಗಳಿಂದ ಅವರು ಒಂದು ಕಂತನ್ನ ಮಿಸ್ ಮಾಡಿದ್ದಾರೆ. ಹೀಗಾಗಿ 4 ರಿಂದ 5 ಜನ ಸಿಬ್ಬಂದಿಗಳು ಮನೆ ಹತ್ತಿರ ಬಂದು ಸುಮಾರು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಸಹ ಮನೆಯಲ್ಲಿ ಠಿಕಾಣಿ ಹೊಡ್ತಾ ಇರುವಂತದ್ದು. ಅವರೆಲ್ಲರೂ ಸಹ ಕೂಲಿ ಕಾರ್ಮಿಕರಾಗಿದ್ದಾರೆ. ಅವರು ಕೂಲಿಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯಲ್ಲೂ ಸಹ ಹೆಣ್ಮಕ್ಳು ಮಾತ್ರ ಇರ್ತಾರೆ. ಹೀಗಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಸಹ ಆಗ್ತಾ ಇರುವಂತದ್ದು. ನಮಗೆ ನೀವು ಕಾಲಾವಕಾಶ ಕೊಡಿ, ನಾವು ಏನಾದ್ರೂ ಒಂದು ಮಾಡ್ತೀವಿ, ನಮ್ಮ ಆಸ್ತಿಗಳನ್ನಾದ್ರೂ ಮಾಡ್ತೀವಿ, ಅಥವಾ ನಾವು ಎಲ್ಲಾದ್ರೂ ಚಾಕ್ರಿ ಆದ್ರೂ ನಿಂತು ಸಹ ನಿಮ್ಮ ಒಂದು ದುಡ್ಡನ್ನ ಕಟ್ತೀವಿ ಅಂತ ಹೇಳಿದ್ರು. ಅವರ ಒಂದು ಬೋಗರೆಗೂ ಇವರು ಕರಗ್ತಾ ಇಲ್ಲ, ನೀವು ನಮಗ್ ಕಟ್ಟಲೇಬೇಕು, ನೀವು ಕಟ್ಟಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಮನೆಯ ಒಂದು ಸುತ್ತಮುತ್ತಲಿನ ಠಿಕಾಣಿ ಹುಡ್ತಾ ಇರುವಂತದ್ದು. ಧನ್ಯವಾದ ಸಂಜು ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ನ ಕಿರುಕುಳ ಇವತ್ತು ಕೂಡ ಮುಂದುವರೆದಿದೆ. ಹೇಮಲಾಪುರ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಾಟ ಅಂತ ಹೇಳಿ ಬಡ ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಆ ಮಹಿಳೆಯ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾರಂತೆ ಸಿಬ್ಬಂದಿ. ರೂಪಾ, ಮಾಲಾ, ರೇಖಾ ಕಾಂಬಳೆಗೆ ಕಿರುಕುಳ ನೀಡಲಾಗ್ತದೆ ಅನ್ನೋ ಆರೋಪ. ಮಗನ ಚಿಕಿತ್ಸೆಗೆ ಅಂತ ಹೇಳಿ ಸಾಲ ಮಾಡಿದ್ರು ಮಹಿಳೆ. ಇದೀಗ ಸಿಬ್ಬಂದಿ ಕಿರುಕುಳ ನೀಡ್ತಿದ್ದಾರೆ. ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಬೇಡ್ಕೊಂಡ್ರು ಕೂಡ ಕಿರುಕುಳ ನೀಡ್ತಿದ್ದಾರೆ ಅನ್ನೋ ಆರೋಪ ಮಹಿಳೆಯದು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಮಹಿಳೆಯರು ಆರೋಪ ಮಾಡ್ತಿದ್ದಾರೆ. ಒಂದು ವರ್ಷ ಕೂಜಿತ್ತು ನನ್ನ ಸಸಿ ಮಗ ದುಡಿಲಕ್ ಬೇರೆದವ್ರು ಹೊಲ ಮಾಡಿ ನಾವು ನೋಡ್ಲೆ ನಾಳೆ ಹೋಗಿ ಆತರ ನೋಡ್ಲಿ ಹೇಳ್ರಿ. ನಮ್ದು ಹೆಂಗಾಗಿತ್ತು ನಿಮ್ಗೆ ಗೊತ್ತಾಯ್ತ್ರಿ. ಈ ಊರಿಗೆ ಬೆಂಕಿ ಹಚ್ಚಿ ಹೊಟ್ಟಿದವ್ರು ನಾವು. ನಮಗೇನು ಸಹಾಯ ಮಾಡ್ಲಿಲ್ರಿ ಇಲ್ಲಿ ನಿಂತು ನೋಡಿ ನಂಗೆ ಕನ್ನಡ ನಮ್ಮ ಆತ್ಮಕ್ಕೆ ಬೆಂಕಿ ಹಚ್ಚೈತ್ರಿ. ಒಂದು ವರ್ಷ ಕೂಜಿತ್ತು ನನ್ನ ಸಸಿ ಮಗ ದುಡಿಲಕ್ ಬೇರೆದವ್ರು ಹೊಲ ಮಾಡಿ ನಾವು ದುಡಿದು ಮುಟ್ಟಿಸ್ಬೇಕಂತ ಹೋಗಿದೇವ್ರಿ. ನಾನು ಮಂದಿ ಮುನ್ಸ್ಕೊಳಕ್ ಹೋಗಿಲ್ರಿ. ನಮ್ಗೆ ಏನಾಗ್ಬೇಕು ನಮ್ಗೆ ಗೊತ್ತೈತ್ರಿ. ನಮ್ಮ ಪರಿಸ್ಥಿತಿ ನಮ್ಗೆ ಅವಪ್ಪ ಇಲ್ರಿ, ಸ್ವಂತ ನಮ್ಗೆ ಅಡ್ತಾಮ್ರಿ ಇಲ್ರಿ ಬೆನ್ನಿಗೆ. ನನ್ನ ಗಂಡ ಒಬ್ಬ, ನಾನು ಒಬ್ಬ, ನನ್ನ ಮಗ ಒಂದ, ನನ್ನ ಮಗಳ ಎರಡಾದವ್ರು. ನಮ್ಗೆ ಮತ್ತೆ ಯಾರು? ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಜು ಅರ್ಬಾವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜು, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಈ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಅವ್ರ ಮನೆ ಮುಂದೆನೆ ಠಿಕಾಣಿ ಹೂಡಿರೋದು. ಇಂಥ ಕಿರುಕುಳಕ್ಕೆ ಕಡಿವಾಣ ಹಾಕೋ ಸಲುವಾಗಿಯೇ ಇಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಿದ್ದಾರೆ. ಏನು ಹೇಳ್ತಾರೆ ಈ ಮಹಿಳೆಯರು? ಹಾಗೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿನೇನಾದರೂ ಮಾತನಾಡ್ಸಿದ್ರೆ ಏನು ಹೇಳ್ತಾರೆ ಅವರು?
ಹೌದು ಸ್ಮಿತಾ, ಏನಂತಂದ್ರೆ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೇನು ಬಗೆದಷ್ಟು ಪ್ರಕರಣಗಳು ಸಹ ಅಂತಂದ್ರೆ ತೆರ್ಕೊಳ್ತಾ ಹೋಗ್ತಾ ಇದೆ. ಅದೇ ರೀತಿಯಾದಂತಹ ಪ್ರಕರಣ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೆಮ್ಲಾಪುರ ಗ್ರಾಮದಲ್ಲಿ ಸಹ ನಡೆದಿರುವಂತದ್ದು. ಅಂತಂದ್ರೆ ರೂಪಾ ಕುಸನಾಳೆ, ಮಾಲಾ ಕಾಂಬಳೆ, ರೇಖಾ ಕಾಂಬಳೆ ಎಂಬುವವರು ವಿವಿಧ ಫೈನಾನ್ಸ್ಗಳಲ್ಲಿ ಒಟ್ಟು 4 ಲಕ್ಷ ರೂಪಾಯಿಗಳನ್ನ ಸಾಲ ಮಾಡಿರ್ತಾರೆ. ಅಂತಂದ್ರೆ ಮಗನ ಚಿಕಿತ್ಸೆಗೆ ಸಾಲ ಮಾಡಿರ್ತಾರೆ. ಮಗನಿಗೆ ಆರಾಮ್ ಇರೋದಿಲ್ಲ, ಆತ ಲಕ್ವಾದಿಂದ ಬಳಲುತ್ತಿರ್ತಾನೆ. ಹೀಗಾಗಿ 4 ಲಕ್ಷ ರೂಪಾಯಿಗಳನ್ನ ಆತನ ಚಿಕಿತ್ಸೆಗೆಂದು ಸಾಲ ಮಾಡಿರ್ತಾರೆ ವಿವಿಧ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ. ಆದ್ರೆ ಕಳೆದ ಒಂದು 3-4 ದಿನಗಳಿಂದಲೂ ಸಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಅವರ ಮನೆಗೆ ಬಂದು ಠಿಕಾಣಿ ಹೊಡ್ತಾ ಇರುವಂತದ್ದು. ಅಂತಂದ್ರೆ ಯಾವುದೇ ರೀತಿಯಿಂದಲೂ ಸಹ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಕಟ್ತೀವಿ. ಇಷ್ಟು ದಿನಗಳ ಕಾಲ ಅವರು ಒಂದೇ ಒಂದು ಕಂತನ್ನ ಸಹ ಮಿಸ್ ಮಾಡದೆ ಕಟ್ಟುತ್ತಾ ಬಂದಿರುವಂತದ್ದು. ಕೇವಲ ಈಗ ಅಂತಂದ್ರೇನು ಕೇವಲ 1 ತಿಂಗಳಿಂದ ಅವರು ಒಂದು ಕಂತನ್ನ ಮಿಸ್ ಮಾಡಿದ್ದಾರೆ. ಹೀಗಾಗಿ 4-5 ಜನ ಸಿಬ್ಬಂದಿಗಳು ಮನೆ ಹತ್ತಿರ ಬಂದು ಸುಮಾರು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಸಹ ಮನೆಯಲ್ಲಿ ಠಿಕಾಣಿ ಹೊಡ್ತಾ ಇರುವಂತದ್ದು. ಅವರೆಲ್ಲರೂ ಸಹ ಕೂಲಿ ಕಾರ್ಮಿಕರಾಗಿದ್ದಾರೆ. ಅವರು ಕೂಲಿಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯಲ್ಲೂ ಸಹ ಹೆಣ್ಮಕ್ಳು ಮಾತ್ರ ಇರ್ತಾರೆ. ಹೀಗಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಸಹ ಆಗ್ತಾ ಇರುವಂತದ್ದು. ನಮಗೆ ನೀವು ಕಾಲಾವಕಾಶ ಕೊಡಿ, ನಾವು ಏನಾದರೂ ಒಂದು ಮಾಡ್ತೀವಿ, ನಮ್ಮ ಆಸ್ತಿಗಳನ್ನಾದ್ರೂ ಮಾರ್ತೀವಿ, ಅಥವಾ ನಾವು ಎಲ್ಲಾದ್ರೂ ಚಾಕ್ರಿ ಆದ್ರೂ ನಿಂತು ಸಹ ನಿಮ್ಮ ಒಂದು ದುಡ್ಡನ್ನ ಕಟ್ತೀವಿ ಅಂತ ಹೇಳಿದ್ರು. ಅವರ ಒಂದು ಬೋಗರೆಗೂ ಇವರು ಕರಗ್ತಾ ಇಲ್ಲ ನೀವು ನಮಗ್ ಕಟ್ಟಲೇಬೇಕು, ನೀವು ಕಟ್ಟಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಮನೆಯ ಒಂದು ಸುತ್ತಮುತ್ತಲಿನ ಠಿಕಾಣಿ ಹುಡ್ತಾ ಇರುವಂತದ್ದು. ಧನ್ಯವಾದ ಸಂಜು ಮಾಹಿತಿಗಾಗಿ. ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ ನ ಕಿರುಕುಳ ಇವತ್ತು ಕೂಡ ಮುಂದುವರೆದಿದೆ. ಹೇಮಲಾಪುರ ಗ್ರಾಮದಲ್ಲಿ ಫೈನಾನ್ಸ್ ಸಿಬ್ಬಂದಿ ಕಾಟ ಅಂತ ಹೇಳಿ ಬಡ ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಆ ಮಹಿಳೆಯ ಮನೆಯಲ್ಲೇ ಠಿಕಾಣಿ ಹೂಡಿದ್ದಾರಂತೆ ಸಿಬ್ಬಂದಿ. ರೂಪಾ, ಮಾಲಾ, ರೇಖಾ ಕಾಂಬಳೆಗೆ ಕಿರುಕುಳ ನೀಡಲಾಗ್ತದೆ ಅನ್ನೋ ಆರೋಪ. ಮಗನ ಚಿಕಿತ್ಸೆಗೆ ಅಂತ ಹೇಳಿ ಸಾಲ ಮಾಡಿದ್ರು ಮಹಿಳೆ. ಇದೀಗ ಸಿಬ್ಬಂದಿ ಕಿರುಕುಳ ನೀಡ್ತಿದ್ದಾರೆ. ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿ ಬೇಡ್ಕೊಂಡ್ರು ಕೂಡ ಕಿರುಕುಳ ನೀಡ್ತಿದ್ದಾರೆ ಅನ್ನೋ ಆರೋಪ ಮಹಿಳೆಯದು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಮಹಿಳೆಯರು ಆರೋಪ ಮಾಡ್ತಿದ್ದಾರೆ. ಒಂದು ವರ್ಷ ಕೂಸಿತ್ತು ನನ್ನ ಸಸಿ ಮಗ ದುಡಿಲಕ್ ಬೇರೆದವ್ರು ಹೊಲ ಮಾಡಿ ನಾವು ನೋಡ್ಲೆ ನಾಳೆ ಹೋಗಿ ಆತರ ನೋಡ್ಲಿ ಹೇಳ್ರಿ. ನಮ್ದು ಹೆಂಗಾಗಿತ್ತು ನಿಮ್ಗೆ ಗೊತ್ತಾಯ್ತ್ರಿ. ಈ ಊರಿಗೆ ಬೆಂಕಿ ಹಚ್ಚಿ ಹೊಟ್ಟಿದವ್ರು ನಾವು. ನಮಗೇನು ಸಹಾಯ ಮಾಡ್ಲಿಲ್ರಿ ಇಲ್ಲಿ ನಿಂತು ನೋಡಿ ನಂಗೆ ಕನ್ನಡ ನಮ್ಮ ಆತ್ಮಕ್ಕೆ ಬೆಂಕಿ ಹಚ್ಚೈತ್ರಿ. ಒಂದು ವರ್ಷ ಕೂಸಿತ್ತು ನನ್ನ ಸಸಿ ಮಗ ದುಡಿಲಕ್ ಬೇರೆದವ್ರು ಹೊಲ ಮಾಡಿ ನಾವು ದುಡಿದು ಮುಟ್ಟಿಸ್ಬೇಕಂತ ಹೋಗಿದೇವ್ರಿ. ನಾನು ಮಂದಿ ಮುನ್ಸ್ಕೊಳಕ್ ಹೋಗಿಲ್ರಿ. ನಮ್ಗೆ ಏನಾಗ್ಬೇಕು ನಮ್ಗೆ ಗೊತ್ತೈತ್ರಿ. ನಮ್ಮ ಪರಿಸ್ಥಿತಿ ನಮ್ಗೆ ಅವಪ್ಪ ಇಲ್ರಿ, ಸ್ವಂತ ನಮ್ಗೆ ಅಡ್ತಾಮ್ರಿ ಇಲ್ರಿ ಬೆನ್ನಿಗೆ. ನನ್ನ ಗಂಡ ಒಬ್ಬ, ನಾನು ಒಬ್ಬ, ನನ್ನ ಮಗ ಒಂದ, ನನ್ನ ಮಗಳ ಎರಡಾದವ್ರು. ನಮ್ಗೆ ಮತ್ತೆ ಯಾರು? ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸಂಜು ಅರ್ಬಾವಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂಜು, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ, ಮಹಿಳೆ ಕಣ್ಣೀರು ಹಾಕ್ತಿದ್ದಾರೆ. ಆದರೆ ಈ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿ ಅವ್ರ ಮನೆ ಮುಂದೆನೆ ಠಿಕಾಣಿ ಹೂಡಿರೋದು. ಇಂಥ ಕಿರುಕುಳಕ್ಕೆ ಕಡಿವಾಣ ಹಾಕೋ ಸಲುವಾಗಿಯೇ ಇಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡ್ತಿದ್ದಾರೆ. ಏನ್ ಹೇಳ್ತಾರೆ ಈ ಮಹಿಳೆಯರು? ಹಾಗೆ ಮೈಕ್ರೋ ಫೈನಾನ್ಸ್ನ ಸಿಬ್ಬಂದಿನೇನಾದ್ರೂ ಮಾತನಾಡ್ಸಿದ್ರೆ ಏನ್ ಹೇಳ್ತಾರೆ ಅವರು? ಹೌದು ಸ್ಮಿತಾ, ಏನಂತಂದ್ರೆ ಬೆಳಗಾವಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೇನು ಬಗೆದಷ್ಟು ಪ್ರಕರಣಗಳು ಸಹ ಅಂತಂದ್ರೆ ತೆರ್ಕೊಳ್ತಾ ಹೋಗ್ತಾ ಇದೆ. ಅದೇ ರೀತಿಯಾದಂತಹ ಪ್ರಕರಣ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕೆಮ್ಲಾಪುರ ಗ್ರಾಮದಲ್ಲಿ ಸಹ ನಡೆದಿರುವಂತದ್ದು. ಅಂತಂದ್ರೆ ರೂಪಾ ಕುಸನಾಳೆ, ಮಾಲಾ ಕಾಂಬಳೆ, ರೇಖಾ ಕಾಂಬಳೆ ಎಂಬುವವರು ವಿವಿಧ ಫೈನಾನ್ಸ್ಗಳಲ್ಲಿ ಒಟ್ಟು 4 ಲಕ್ಷ ರೂಪಾಯಿಗಳನ್ನ ಸಾಲ ಮಾಡಿರ್ತಾರೆ. ಅಂತಂದ್ರೆ ಮಗನ ಚಿಕಿತ್ಸೆಗೆ ಸಾಲ ಮಾಡಿರ್ತಾರೆ. ಮಗನಿಗೆ ಆರಾಮ್ ಇರೋದಿಲ್ಲ, ಆತ ಲಕ್ವಾದಿಂದ ಬಳಲುತ್ತಿರ್ತಾನೆ. ಹೀಗಾಗಿ 4 ಲಕ್ಷ ರೂಪಾಯಿಗಳನ್ನ ಆತನ ಚಿಕಿತ್ಸೆಗೆಂದು ಸಾಲ ಮಾಡಿರ್ತಾರೆ ವಿವಿಧ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ. ಆದ್ರೆ ಕಳೆದ ಒಂದು 3-4 ದಿನಗಳಿಂದಲೂ ಸಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಅವರ ಮನೆಗೆ ಬಂದು ಠಿಕಾಣಿ ಹೊಡ್ತಾ ಇರುವಂತದ್ದು. ಅಂತಂದ್ರೆ ಯಾವುದೇ ರೀತಿಯಿಂದಲೂ ಸಹ ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾವು ಕಟ್ತೀವಿ. ಇಷ್ಟು ದಿನಗಳ ಕಾಲ ಅವರು ಒಂದೇ ಒಂದು ಕಂತನ್ನ ಸಹ ಮಿಸ್ ಮಾಡದೆ ಕಟ್ಟುತ್ತಾ ಬಂದಿರುವಂತದ್ದು. ಕೇವಲ ಈಗ ಅಂತಂದ್ರೇನು ಕೇವಲ 1 ತಿಂಗಳಿಂದ ಅವರು ಒಂದು ಕಂತನ್ನ ಮಿಸ್ ಮಾಡಿದ್ದಾರೆ. ಹೀಗಾಗಿ 4-5 ಜನ ಸಿಬ್ಬಂದಿಗಳು ಮನೆ ಹತ್ತಿರ ಬಂದು ಸುಮಾರು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಸಹ ಮನೆಯಲ್ಲಿ ಠಿಕಾಣಿ ಹೊಡ್ತಾ ಇರುವಂತದ್ದು. ಅವರೆಲ್ಲರೂ ಸಹ ಕೂಲಿ ಕಾರ್ಮಿಕರಾಗಿದ್ದಾರೆ. ಅವರು ಕೂಲಿಗೆ ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯಲ್ಲೂ ಸಹ ಹೆಣ್ಮಕ್ಳು ಮಾತ್ರ ಇರ್ತಾರೆ. ಹೀಗಾಗಿ ಅವ್ರಿಗೆ ಎಲ್ಲೋ ಒಂದು ಕಡೆ ಮುಜುಗರ ಸಹ ಆಗ್ತಾ ಇರುವಂತದ್ದು. ನಮಗೆ ನೀವು ಕಾಲಾವಕಾಶ ಕೊಡಿ, ನಾವು ಏನಾದ್ರೂ ಒಂದು ಮಾಡ್ತೀವಿ, ನಮ್ಮ ಆಸ್ತಿಗಳನ್ನಾದ್ರೂ ಮಾರ್ತೀವಿ, ಅಥವಾ ನಾವು ಎಲ್ಲಾದ್ರೂ ಚಾಕ್ರಿ ಆದ್ರೂ ನಿಂತು ಸಹ ನಿಮ್ಮ ಒಂದು ದುಡ್ಡನ್ನ ಕಟ್ತೀವಿ ಅಂತ ಹೇಳಿದ್ರು. ಅವರ ಒಂದು ಬೋಗರೆಗೂ ಇವರು ಕರಗ್ತಾ ಇಲ್ಲ ನೀವು ನಮಗ್ ಕಟ್ಟಲೇಬೇಕು, ನೀವು ಕಟ್ಟಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಹೇಳಿ ಮನೆಯ ಒಂದು ಸುತ್ತಮುತ್ತಲಿನ ಠಿಕಾಣಿ ಹುಡ್ತಾ ಇರುವಂತದ್ದು. ಧನ್ಯವಾದ ಸಂಜು ಮಾಹಿತಿಗಾಗಿ.